ಆ ಬ್ಲಡ್ ಡೊನೇಷನ್ನ ತೊಗೊಂಡು ಏನು ಮೋಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಮಿಸ್ಯೂಸ್ ಆಗ್ತಾಯಿದೆ. ಮತ್ತು ಮೆಡಿಕಲಲ್ಲಿ ಅವರೇ ಕಾಯಿಲೆ ಬರ್ತಾರೆ, ಮೆಡಿಸಿನು ಕಡಿಡ್ತಾರೆ, ಅದಕ್ಕೆ ವ್ಯಾಕ್ಸಿನ್ ಅವರೇ ಕೊಡ್ತಾರೆ. ಈ ಒಂದು ಮಾಫಿಯಾ ಒಂಥರ ಈಗ ನಡೀತಿರೋ ಟ್ರೆಂಡು ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಎಸ್.ನಾರಾಯಣ ಬಾಲಿಸ್ಟರ್ ಮೇಲೆ 50 ಚಿತ್ರ ಡೈರೆಕ್ಷನು, ಜೊತೆಗೆ ಒಂದು ಡೈನಾಮಿಕ್ಕು CCB ಆಫೀಸರ್ ಮಾಡಿದ್ದಾರೆ. ಸರ್ ಹೆಂಗಿದೆ ಸರ್ ಸಿನಿಮಾ? ಸಿನಿಮಾ ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯ್ತು ಸರ್? ಅಲ್ಲ ಏನು ಇಷ್ಟ ಆಯಿತು ಸರ್? ಏನಿದೆ ಚೆನ್ನಾಗಿದೆ ನೋಡಿ. ಇವ್ರದ್ದು 25ನೇ ಸಿನಿಮಾ ಏನಾದ್ರು ಡಿಫ್ರೆಂಟ್ ಆಗಿ ಪ್ಲೇ ಮಾಡೋದು ತೋರಿಸಿದ್ದಾರೆ. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಬ್ಲಡ್ ಬಗ್ಗೆ ಮಾತಾಡಿದ್ದಾರೆ. ಸರ್, ಇದು ಎಸ್.ನಾರಾಯಣ ಸರ್ ಅವರ 50ನೇ ಮೂವಿ ನಿಮ್ಮ ವೈಯಕ್ತಿಕವಾಗಿ ಹೆಂಗೆ ಇಷ್ಟ ಆಯಿತಾ? ಅವ್ರದ್ದು ಹಳೆ ಮೂವೀಸ್ ಎಲ್ಲ ನೋಡಿರ್ತೀರಾ? ಚೆನ್ನಾಗಿದೆ. ಓಕೆ, ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಕನೆಕ್ಟ್ ಮಾಡ್ಕೊತಾರೆ. ಅದೇ ಈಗಿನ ಇದಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಸರ್? ಚೆನ್ನಾಗಿದೆ ಸರ್, ಈಗಿನ ಚೆನ್ನಾಗಿದೆ. ಹೌದಾ, ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? 5ಗೆ 75%. ಹಾಂ, ಫಿಲ್ಮ್ ಚೆನ್ನಾಗಿದೆ, ಟೋಟಲ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯಿತು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲದೂ ಇಷ್ಟ ಆಯಿತು. ಎಸ್.ನಾರಾಯಣ ಅವ್ರ 50ನೇ ಸಿನಿಮಾ ಆ್ಯಪ್ಟ್ ಆಗಿದೆಯಾ? ಅದಕ್ಕೆ ಚೆನ್ನಾಗಿ ಮಾಡ್ಯಾರ. ಹೌದಾ, ಆದಿಯವ್ರು ಹೆಂಗೆ ಮಾಡಿದ್ದಾರೆ? ಅದನ್ನು ಚೆನ್ನಾಗಿ ಮಾಡ್ಯಾರ. ಅದಿತಿ ಮೇಡಮ್ ಎಲ್ಲ ಚೆನ್ನಾಗಿ ಮಾಡ್ಯಾರ. ಓವರಾಲ್ 5ಗೆ ಏನು ರೇಟಿಂಗ್ ಕೊಡ್ತೀರಾ? ಎಲ್ಲ ಚೆನ್ನಾಗಿದೆ ಸರ್, ರೇಟಿಂಗ್ ಅಂತಲ್ಲ, ಚೆನ್ನಾಗಿದೆ ಎಲ್ಲ ಸಿನಿಮಾ. ಏನು ಇಷ್ಟ ನಿಮಗೆ ಮೂವಿಲಿ? ಎಲ್ಲ ಚೆನ್ನಾಗಿದೆ. ಹೌದಾ, ಆದಿತಿ ಮೇಡಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಕೊಡ್ತೀರಾ 5ಗೆ? 5ಗೆ ಏನು ರೇಟಿಂಗ್ ಕೊಡ್ತೀರಾ ಅಣ್ಣ? ಎಮೋಷನ್ಸ್ ಎಲ್ಲ ಇದೆ, ಒಳ್ಳೊಳ್ಳೆ ಹಾಡಿದೆ. ಚೂರು ಕೆಳಗೆ ಸರ್. ಫಿಲಮನ್ನು ಚೆನ್ನಾಗಿ ತೆಗೆದಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತೀನಿ. ಸಿನಿಮಾಯಿಂದ ಏನು ತಿಳ್ಕೊಂಡ್ರಿ ನೀವು? ಏನು ಇಷ್ಟ ಆಯಿತು? ನನಗಿಷ್ಟ ಆಗಿದ್ದು ಅದೇ ಬ್ಲಡ್ ಮಾಫಿಯಾ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದರಿಂದ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ ಇದರಲ್ಲಿ. 5ಗೆ ಏನು ರೇಟಿಂಗ್ ಕೊಡ್ತೀರಾ? 5ಗೆ ಟೋಟಲ್ 5ಗೆ 4 ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಹಾರ್ಟ್ ಟಚಿಂಗ್ ಸಾಂಗ್ಸು, ತಾಯಿ ಮಗಂದು ಹಾಡು ಬರುತ್ತಲ್ಲ, ತುಂಬ ಹಿಟ್ಟಾಗುತ್ತೆ. ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಮೂವಿ. ಮಾತ್ರ ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ ಇದು. ಎಲ್ಲರೂ ಬಂದು ಈ ಕನ್ನಡ ಫಿಲಮನ್ನು ಪ್ರೋತ್ಸಾಹಿಸಬೇಕು, ನೋಡಬೇಕು. ತುಂಬ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಎಸ್.ನಾರಾಯಣ ಸರ್, ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ. ಸಾಂಗ್ ಇದೆ, ಇದಕ್ಕಿಂತ ಇನ್ನೇನು ಬೇಕು? ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಫೈಟಿಂಗ್ ಇದೆ. ಎಲ್ಲ ಥರದ ಜನಗಳಿಗೂ ಇಷ್ಟ ಆಗುತ್ತೆ. ಎಮೋಷನ್ನು, ಕಾಮಿಡಿ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಓವರಾಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಮೂವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇಂಡಸ್ಟ್ರಿ ಬರಬೇಕಂದಿದ್ದಾಗ ನಾನು 3 ಸತಿ ಬ್ಲಡ್ ಕೊಡ್ತೀನಿ. 2009ರಿಂದ 3 ಸತಿ ಬ್ಲಡ್ ಕೊಡ್ತೀನಿ. 2015ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು. ಸೊ ಯಾರೋ ನಾನು ದೂರ ಇಂಡಸ್ಟ್ರಿನ ಒಂದು ಬೇರೆ ಸ್ಟೇಟವರು ಈಗ ಅಡ್ಮಿಟ್ ಆಗಿದ್ದಾರೆ ಅಂತ ಒಂದು ಕಾಲ್ ಬಂದಿತ್ತು ಬ್ಲಡ್ ಕೊಡಿ ಅಂತ. ನನ್ನ ಹತ್ರ 3 ಸರ್ಟಿಫಿಕೇಟ್ ಇತ್ತು. 3 ಸರ್ಟಿಫಿಕೇಟ್ ಎತ್ಕೊಂಡು ಹೋಗಿ ನಾನು ಆಲ್ರೆಡಿ ಬ್ಲಡ್ ಕೊಟ್ಟಿದ್ದೀನಿ, ಈ ಬ್ಲಡ್ಗೂ ಆಲ್ರೆಡಿ ನನ್ನ ಹತ್ರ ಸರ್ಟಿಫಿಕೇಟ್, ಅದಕ್ಕೆ ಬ್ಲಡ್ ಅವ್ರಿಗೆ ಇದು ಮಾಡಿ ಅಂದಾಗ ಸರ್ ನೀವು ಬ್ಲಡ್ ಮುಂದುವರಿಯುತ್ತೆ ಅಂತ ನಾನು ಬ್ಲಡ್ ಮಾಫಿಯಾ ಸ್ಪೆಷಲ್ ಅನ್ನೋದಕ್ಕಿಂತ ಆ ಸ್ಪೆಷಲ್ ಇರೋದೇ ಬ್ಲಡ್ ಮಾಫಿಯಾ. ಸೊ ಇವತ್ತು ಏನೊಂದು ನಾನು ಫಸ್ಟ್ ಟೈಮ್ DTS ಎಫೆಕ್ಟ್ಸ್ ನರ್ತಕಿ ಚಿತ್ರಮಂದಿರದಲ್ಲಿ ನಾನು ಈ ಸಿನಿಮಾನ ವಾಚ್ ಮಾಡಿದ್ದೆ. ನನಗೂ ಅನ್ನಿಸ್ತು, ಯಾಕಂದರೆ ನಾನು ಕೂಡ ಬ್ಲಡ್ ಕೊಟ್ಟಿರೋದು ಉಂಟು. ನನಗೂ ಅನ್ನಿಸ್ತು ನಮ್ಮ ಈ ಥರ ಎಲ್ಲ ನಡೆಯುತ್ತಾ ಅಂತ ಒಂದು ಅಚ್ಚರಿ ಮತ್ತು ಅನುಮಾನ ಮತ್ತು ಗೊಂದಲ ಎಲ್ಲವೂ ಆ ಒಂದು 4-5 ನಿಮಿಷದಲ್ಲೇ ಸೃಷ್ಟಿ ಆಯಿತು ಅಂತ ನನಗೆ ಇಷ್ಟ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.